ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ, ಇವತ್ತೊಂದು ಹೊಸ ಅಡುಗೆ ಜೊತೆ ಮತ್ತೆ ಬಂದಿದ್ದೀನಿ. ಫ್ರೆಂಡ್ಸ್, ಅವರೆಕಾಳಲ್ಲಿ ನೀವು ತುಂಬ ಥರ ಅಡುಗೆಗಳನ್ನ ಮಾಡ್ಕೊತಿದ್ದೀರಾ. ಇದೊಂದು ಹೊಸ ರುಚಿ. ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗಂತ. ಫ್ರೆಂಡ್ಸ್, ಅವರೆಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಫ್ರೆಂಡ್ಸ್. ಅದಕ್ಕೆ ನಾವು 1 ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಳ್ಳೋಣ. ಹಾಗೆಯೇ 1 ಚಮಚ ಬಿಳಿ ಎಳ್ಳನ್ನ ತಗೊಳ್ಳೋಣ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ 1 ಚಮಚದಷ್ಟು ಜೀರಿಗೆನ ತಗೊಳ್ಳೋಣ ಫ್ರೆಂಡ್ಸ್. ಜೀರಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಜೀರ್ಣಶಕ್ತಿಗೆಲ್ಲ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಹಾಗೆಯೇ 3 ಒಣಮೆಣಸಿನಕಾಯಿನ ತಗೊಳ್ಳೋಣ ಫ್ರೆಂಡ್ಸ್. ಹಾಗೆಯೇ 5 ರಿಂದ 6 ಕರಿ ಮೆಣಸನ್ನು ತಗೊಳ್ಳೋಣ. ಬನ್ನಿ ಇದನ್ನು ರುಬ್ಕೊಬರೋಣ ಫ್ರೆಂಡ್ಸ್. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆಗೆ 1 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು, ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಹಾಗೆ ಬೇಗನೆ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ನೀವು ತುಂಬ ಥರ ಉಪ್ಪು ಸಾಂಬಾರು ತಿಂದಿರ್ತೀರ, ಈ ಥರ ಉಪ್ಪು ಸಾಂಬಾರನ್ನ ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಇಷ್ಟಪಡ್ತೀರಾ. ಹಾಗೆ ನಾವು ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕೊಳ್ಳೋಣ ಫ್ರೆಂಡ್ಸ್. ನಾವು ಅವರೆಕಾಳನ್ನ ಬೇಯಿಸಿಟ್ಟಿರುವಂಥ ನೀರನ್ನ ವೇಸ್ಟ್ ಮಾಡದೆ ನಾವು ಇದಕ್ಕೇನು ಹಾಕೋಬೋದು ಫ್ರೆಂಡ್ಸ್. ಬೇರೆ ನೀರು ಹಾಕೋ ಬದಲು ನಾವು ಅವರೆಕಾಳನ್ನ ಬೇಯಿಸಿಟ್ಟಿರೋ ನೀರು ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಒಂದು ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಬಿಡೋಣ ಫ್ರೆಂಡ್ಸ್. ನೋಡಿ, ಕುದೀತಾ ಇದೆ. ಈ ಥರ ಕುದಿ ಬಂದಾಗ ನಾವು ಬೇಯಿಸಿಟ್ಟಿರುವಂಥ ಅವರೆಕಾಳನ್ನ ಸೇರಿಸ್ಕೊಳ್ಳೋಣ. ಅವರೆಕಾಳು ಸೇರಿಸಿದ್ಮೇಲೆ ಫ್ರೆಂಡ್ಸ್ 1-2 ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಅದು ಕುದಿ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಯಾಕಂದರೆ ನಾವು ಅವರೆಕಾಳನ್ನ ಮೊದಲೇ ಬೇಯಿಸಿಟ್ಟಿರೋದ್ರಿಂದ ಮತ್ತೆ ಬೇಯಿಸೋ ಅವಶ್ಯಕತೆ ಇರಲ್ಲ. ಒಂದು ಕುದಿ ಬಂದರೆ ಸಾಕು. ಈಗ ನಮಗೆ ರುಚಿ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕೊಳ್ಳೋಣ ಸರಿ. ಉಪ್ಪು ಅವರೆಕಾಯಿಗೂ ಹಾಕಿರ್ತೀವಿ ಬೇಯಿಸಿರೋಕ್ಕೆ, ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಉಪ್ಪೆಲ್ಲ ಕರೆಕ್ಟಾಗಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರುಚಿಯಾದ ಅವರೆಕಾಳು ಬಿಳಿ ಉಪ್ಪು ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ಇದು ಮುದ್ದೆ ಜೊತೆಯಲ್ಲಿ ಮತ್ತು ಅನ್ನದ ಜೊತೆಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಉಪ್ಪು ಸಾಂಬಾರು ಖಾರ ನಿಮಗೆ ಬೇಕು ಅಂದರೆ ವಿಡಿಯೋ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಆ ವಿಡಿಯೋನ ಕೂಡ ಮಾಡಾಕ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.